ಬರೀ ನಮ್ಮ ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನ್ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ 26 ಲಕ್ಷ ಇಂಜಿನಿಯರ್ಸ್ IT ಪ್ರೊಫೆಷನಲ್ ಕೆಲಸ ಮಾಡ್ತಾರೆ. ಹಿಂಗೆ ಎಲ್ಲರೂ ಕೂಡ ಆಕರ್ಷಣೆ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಬೇಕಾದಷ್ಟು ಟೌನ್ಗಳನ್ನ ನಿರ್ಮಾಣ ಮಾಡಬೇಕಾಗ್ತದೆ. ಸ್ಯಾಟಲೈಟ್ ಟೌನ್ಗಳು ನಿರ್ಮಾಣ ಮಾಡ್ತಾ ಇದೆ. ಆವತ್ತಿನ ಕಾಲದಲ್ಲಿ ಬೇಕಾದಷ್ಟು ಡಿಫರೆನ್ಸ್ ಬರ್ಬೋದು. ರಿಂಗ್ ರೋಡ್ಗಳ ವಿಚಾರ, ಈಗ ನೈಸು ರೋಡು, ಪಾಪ ದೇವೇಗೌಡರು ಸೈನ್ ಹಾಕಿದ್ರು, ನಂಗೆ ಬಹಳ ಸಂತೋಷ. ಇವತ್ತೇನೋ ಅವರು ಕೆಲವು ವಿಚಾರದಲ್ಲಿ ಮಾತಾಡ್ಬೋದು. ಆ ನೈಸ್ ರೋಡ್ ಇಲ್ಲ ಅಂದಿದ್ರೆ ಬೆಂಗಳೂರು ಏನಾಗ್ತಿತ್ತು? ಇಂಥದೆಲ್ಲ ಪರಿಸ್ಥಿತಿ ಇದೆ. ಇರ್ಲಿ, ಬೇಕಾದ್ರೆ ಏನೋ ಅನ್ಯಾಯ ಆಗಿದ್ರೆ, ಸರಿ ಇಲ್ಲದೆ ಹೋದ್ರೆ ಸರಿ ಮಾಡಕ್ ಹೋಗೋಣ. ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಕೆಲವರು ವಿರೋಧ ಮಾಡ್ತಾ ಇರ್ಬೋದು, ಅವರೇ ವಿರೋಧ ಮಾಡ್ತಾರೆ, ಅವರೇ ಸೈನ್ ಮಾಡಿದ್ದು. ಬಹಳ ಒಳ್ಳೆ ಉದ್ದೇಶ ಇಟ್ಕೊಂಡು ಅವರು ಸೈನ್ ಮಾಡಿದ್ದಾರೆ. ಹಂಗೆ ಇದು ನಮ್ಮ ಯಡಿಯೂರಪ್ಪನವರು ಈ ದೇಶದ ರೈತರ ಬಗ್ಗೆ ಹಸಿರು ಟವಲ್ ಹಾಕೊಂಡು ಅದಕ್ಕೆ ಆದಂತ ಒಂದು ಸಪರೇಟ್ ಬಜೆಟ್ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವ್ರ ಕಾಲದಲ್ಲಿ ಅವ್ರಿಗೆ ಫುಲ್ ಟೈಮ್ ಸಿಕ್ಲಿಲ್ಲ, ಮಧ್ಯ ಕಟ್ಟಾಯ್ತು. ಆದ್ರೂ ಕೂಡ ಅವ್ರದೇ ಆದಂತ ಒಂದು ದೊಡ್ಡ ತ್ಯಾಗವನ್ನು ಕೂಡ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಅನ್ನ ಹೊಟ್ಟೆ ಯಾರು ಹಸ್ಕೊಂಡು ಇರಬಾರ್ದು ಅಂತ ಹೇಳಿ ಕೊಟ್ಟಂತ ಭಾಗ್ಯಗಳಿದೆಯಲ್ಲ, ಬಹುಶಃ ಇದು ಇತಿಹಾಸ ಪುಟಕ್ಕೆ ಹೋಗ್ತದೆ. ದೇವರಾಜರಸು ಕೊಟ್ಟಂತದ್ದು ಅದು ಇತಿಹಾಸ ಪುಟಕ್ಕೆ ಹೋಗ್ತದೆ. SM ಕೃಷ್ಣರವರು IT-BT ಮಾಡಲಿಲ್ಲ ಅಂದ್ರೆ ಏನಾಗ್ತಿತ್ತು? ಇಲ್ಲಿರುವಂತ ಜ್ಞಾನ ಸಂಪತ್ತು ಇಡೀ ವಿಶ್ವದಲ್ಲೇ ಇವತ್ತು ಜನ ನೋಡ್ತಾ ಇದ್ದಾರೆ.